ಕರೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಸಾರ್ವಜನಿಕರಂತೂ ಬಂದ ದಿನ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಅದರಲ್ಲಿ ಕೆಲ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಸಹ ನಡೀತಾ ಇದೆ. ನಾಳೆ ಪರೀಕ್ಷೆ ಇರುತ್ತಾ ಇಲ್ವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ನಾಳೆ ಪರೀಕ್ಷೆ ಇರುತ್ತೆ ಇರುತ್ತೆ ಇರುತ್ತೆ. ನಾಳೆ ಪರೀಕ್ಷೆ ಇದೆ, ಆಮೇಲೆ ಬಸ್ಸಲ್ಲಿ ಫ್ರೀ ಇದೆ, ಹಾಲ್ ಟಿಕೆಟ್ ತೋರಿಸಬೇಕಷ್ಟೆ. ಪರೀಕ್ಷೆ ಇದ್ದೇ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋದನ್ನ ಯಾರು ತಡೆಯಲ್ಲ. ಮಕ್ಕಳು ಶಾಲೆಗೆ ಹೋದಾಗ ಯಾವುದೇ ಬಂದ್ ಮಾಡೋರು ತಡೆದ್ರೆ ಜಾಗ್ರತೆ, ನೆನಪಿಟ್ಕೊಳ್ಳಿ. ಮಧು ಬಂಗಾರಪ್ಪ ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆಸ್ ಇಟ್ ಇಸ್ ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದ್ರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗತ್ತೆ. ಅಲ್ಲ ಶಾಲೆ ಕರೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಸಾರ್ವಜನಿಕರಂತೂ ಬಂದ ದಿನ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಅದರಲ್ಲಿ ಕೆಲ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಸಹ ನಡೀತಾ ಇದೆ. ನಾಳೆ ಪರೀಕ್ಷೆ ಇರುತ್ತಾ ಇಲ್ವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ನಾಳೆ ಪರೀಕ್ಷೆ ಇರುತ್ತೆ ಇರುತ್ತೆ ಇರುತ್ತೆ. ನಾಳೆ ಪರೀಕ್ಷೆ ಇದೆ, ಆಮೇಲೆ ಬಸ್ಸಲ್ಲಿ ಫ್ರೀ ಇದೆ, ಹಾಲ್ ಟಿಕೆಟ್ ತೋರಿಸಬೇಕಷ್ಟೆ. ಪರೀಕ್ಷೆ ಇದ್ದೇ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋದನ್ನ ಯಾರು ತಡೆಯಲ್ಲ. ಮಕ್ಕಳು ಶಾಲೆಗೆ ಹೋದಾಗ ಯಾವುದೇ ಬಂದ್ ಮಾಡೋರು ತಡೆದ್ರೆ ಜಾಗ್ರತೆ, ನೆನಪಿಟ್ಕೊಳ್ಳಿ. ಮಧು ಬಂಗಾರಪ್ಪ ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆಸ್ ಇಟ್ ಇಸ್ ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದ್ರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗತ್ತೆ. ಅಲ್ಲ ಶಾಲೆ ಕರೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಸಾರ್ವಜನಿಕರಂತೂ ಬಂದ ದಿನ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಅದರಲ್ಲಿ ಕೆಲ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಸಹ ನಡೀತಾ ಇದೆ. ನಾಳೆ ಪರೀಕ್ಷೆ ಇರುತ್ತಾ ಇಲ್ವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ನಾಳೆ ಪರೀಕ್ಷೆ ಇರುತ್ತೆ ಇರುತ್ತೆ ಇರುತ್ತೆ. ನಾಳೆ ಪರೀಕ್ಷೆ ಇದೆ, ಆಮೇಲೆ ಬಸ್ಸಲ್ಲಿ ಫ್ರೀ ಇದೆ, ಹಾಲ್ ಟಿಕೆಟ್ ತೋರಿಸಬೇಕಷ್ಟೆ. ಪರೀಕ್ಷೆ ಇದ್ದೇ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋದನ್ನ ಯಾರು ತಡೆಯಲ್ಲ. ಮಕ್ಕಳು ಶಾಲೆಗೆ ಹೋದಾಗ ಯಾವುದೇ ಬಂದ್ ಮಾಡೋರು ತಡೆದ್ರೆ ಜಾಗ್ರತೆ, ನೆನಪಿಟ್ಕೊಳ್ಳಿ. ಮಧು ಬಂಗಾರಪ್ಪ ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆಸ್ ಇಟ್ ಇಸ್ ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದ್ರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗತ್ತೆ. ಅಲ್ಲ ಶಾಲೆ ಕರೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಸಾರ್ವಜನಿಕರಂತೂ ಬಂದ ದಿನ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಅದರಲ್ಲಿ ಕೆಲ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಸಹ ನಡೀತಾ ಇದೆ. ನಾಳೆ ಪರೀಕ್ಷೆ ಇರುತ್ತಾ ಇಲ್ವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ನಾಳೆ ಪರೀಕ್ಷೆ ಇರುತ್ತೆ ಇರುತ್ತೆ ಇರುತ್ತೆ. ನಾಳೆ ಪರೀಕ್ಷೆ ಇದೆ, ಆಮೇಲೆ ಬಸ್ಸಲ್ಲಿ ಫ್ರೀ ಇದೆ, ಹಾಲ್ ಟಿಕೆಟ್ ತೋರಿಸಬೇಕಷ್ಟೆ. ಪರೀಕ್ಷೆ ಇದ್ದೇ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋದನ್ನ ಯಾರು ತಡೆಯಲ್ಲ. ಮಕ್ಕಳು ಶಾಲೆಗೆ ಹೋದಾಗ ಯಾವುದೇ ಬಂದ್ ಮಾಡೋರು ತಡೆದ್ರೆ ಜಾಗ್ರತೆ, ನೆನಪಿಟ್ಕೊಳ್ಳಿ. ಮಧು ಬಂಗಾರಪ್ಪ ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆಸ್ ಇಟ್ ಇಸ್ ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದ್ರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗತ್ತೆ. ಅಲ್ಲ ಶಾಲೆ ಕರೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಸಾರ್ವಜನಿಕರಂತೂ ಬಂದ ದಿನ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಅದರಲ್ಲಿ ಕೆಲ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಸಹ ನಡೀತಾ ಇದೆ. ನಾಳೆ ಪರೀಕ್ಷೆ ಇರುತ್ತಾ ಇಲ್ವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ನಾಳೆ ಪರೀಕ್ಷೆ ಇರುತ್ತೆ ಇರುತ್ತೆ ಇರುತ್ತೆ. ನಾಳೆ ಪರೀಕ್ಷೆ ಇದೆ, ಆಮೇಲೆ ಬಸ್ಸಲ್ಲಿ ಫ್ರೀ ಇದೆ, ಹಾಲ್ ಟಿಕೆಟ್ ತೋರಿಸಬೇಕಷ್ಟೆ. ಪರೀಕ್ಷೆ ಇದ್ದೇ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋದನ್ನ ಯಾರು ತಡೆಯಲ್ಲ. ಮಕ್ಕಳು ಶಾಲೆಗೆ ಹೋದಾಗ ಯಾವುದೇ ಬಂದ್ ಮಾಡೋರು ತಡೆದ್ರೆ ಜಾಗ್ರತೆ, ನೆನಪಿಟ್ಕೊಳ್ಳಿ. ಮಧು ಬಂಗಾರಪ್ಪ ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆಸ್ ಇಟ್ ಇಸ್ ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದ್ರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗತ್ತೆ. ಅಲ್ಲ ಶಾಲೆ ಕರೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಸಾರ್ವಜನಿಕರಂತೂ ಬಂದ ದಿನ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಅದರಲ್ಲಿ
ಕೆಲ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಸಹ ನಡೀತಾ ಇದೆ. ನಾಳೆ ಪರೀಕ್ಷೆ ಇರುತ್ತಾ ಇಲ್ವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ನಾಳೆ ಪರೀಕ್ಷೆ ಇರುತ್ತೆ. ನಾಳೆ ಪರೀಕ್ಷೆ ಇದೆ, ಆಮೇಲೆ ಬಸ್ಸಲ್ಲಿ ಫ್ರೀ ಇದೆ, ಹಾಲ್ ಟಿಕೆಟ್ ತೋರಿಸಬೇಕಷ್ಟೆ. ಪರೀಕ್ಷೆ ಇದ್ದೇ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋದನ್ನ ಯಾರು ತಡೆಯಲ್ಲ. ಮಕ್ಕಳು ಶಾಲೆಗೆ ಹೋದಾಗ ಯಾವುದೇ ಬಂದ್ ಮಾಡೋರು ತಡೆದ್ರೆ ಜಾಗ್ರತೆ, ನೆನಪಿಟ್ಕೊಳ್ಳಿ. ಮಧು ಬಂಗಾರಪ್ಪ ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ ಆಸ್ ಇಟ್ ಈಸ್. ಎಕ್ಸಾಮ್ ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದ್ರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗುತ್ತೆ. ಅಲ್ಲ ಶಾಲೆ ಕರೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಸಾರ್ವಜನಿಕರಂತೂ ಬಂದ ದಿನ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಅದರಲ್ಲಿ ಕೆಲ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಸಹ ನಡೀತಾ ಇದೆ. ನಾಳೆ ಪರೀಕ್ಷೆ ಇರುತ್ತಾ ಇಲ್ವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ನಾಳೆ ಪರೀಕ್ಷೆ ಇರುತ್ತೆ. ನಾಳೆ ಪರೀಕ್ಷೆ ಇದೆ, ಆಮೇಲೆ ಬಸ್ಸಲ್ಲಿ ಫ್ರೀ ಇದೆ, ಹಾಲ್ ಟಿಕೆಟ್ ತೋರಿಸಬೇಕಷ್ಟೆ. ಪರೀಕ್ಷೆ ಇದ್ದೇ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋದನ್ನ ಯಾರು ತಡೆಯಲ್ಲ. ಮಕ್ಕಳು ಶಾಲೆಗೆ ಹೋದಾಗ ಯಾವುದೇ ಬಂದ್ ಮಾಡೋರು ತಡೆದ್ರೆ ಜಾಗ್ರತೆ, ನೆನಪಿಟ್ಕೊಳ್ಳಿ. ಮಧು ಬಂಗಾರಪ್ಪ ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ ಆಸ್ ಇಟ್ ಈಸ್. ಎಕ್ಸಾಮ್ ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದ್ರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗುತ್ತೆ. ಅಲ್ಲ ಶಾಲೆ ಕರೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಸಾರ್ವಜನಿಕರಂತೂ ಬಂದ ದಿನ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಅದರಲ್ಲಿ ಕೆಲ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಸಹ ನಡೀತಾ ಇದೆ. ನಾಳೆ ಪರೀಕ್ಷೆ ಇರುತ್ತಾ ಇಲ್ವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ನಾಳೆ ಪರೀಕ್ಷೆ ಇರುತ್ತೆ. ನಾಳೆ ಪರೀಕ್ಷೆ ಇದೆ, ಆಮೇಲೆ ಬಸ್ಸಲ್ಲಿ ಫ್ರೀ ಇದೆ, ಹಾಲ್ ಟಿಕೆಟ್ ತೋರಿಸಬೇಕಷ್ಟೆ. ಪರೀಕ್ಷೆ ಇದ್ದೇ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋದನ್ನ ಯಾರು ತಡೆಯಲ್ಲ. ಮಕ್ಕಳು ಶಾಲೆಗೆ ಹೋದಾಗ ಯಾವುದೇ ಬಂದ್ ಮಾಡೋರು ತಡೆದ್ರೆ ಜಾಗ್ರತೆ, ನೆನಪಿಟ್ಕೊಳ್ಳಿ. ಮಧು ಬಂಗಾರಪ್ಪ ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ ಆಸ್ ಇಟ್ ಈಸ್. ಎಕ್ಸಾಮ್ ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದ್ರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗುತ್ತೆ. ಅಲ್ಲ ಶಾಲೆ ಕರೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಸಾರ್ವಜನಿಕರಂತೂ ಬಂದ ದಿನ ಏನೆಲ್ಲ ಇರುತ್ತೆ ಇರಲ್ಲ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ಅದರಲ್ಲಿ ಕೆಲ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಸಹ ನಡೀತಾ ಇದೆ. ನಾಳೆ ಪರೀಕ್ಷೆ ಇರುತ್ತಾ ಇಲ್ವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ನಾಳೆ ಪರೀಕ್ಷೆ ಇರುತ್ತೆ. ನಾಳೆ ಪರೀಕ್ಷೆ ಇದೆ, ಆಮೇಲೆ ಬಸ್ಸಲ್ಲಿ ಫ್ರೀ ಇದೆ, ಹಾಲ್ ಟಿಕೆಟ್ ತೋರಿಸಬೇಕಷ್ಟೆ. ಪರೀಕ್ಷೆ ಇದ್ದೇ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಆಮೇಲೆ ನಿಮ್ಮನ್ನು ಯಾರು ತಡೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋದನ್ನ ಯಾರು ತಡೆಯಲ್ಲ. ಮಕ್ಕಳು ಶಾಲೆಗೆ ಹೋದಾಗ ಯಾವುದೇ ಬಂದ್ ಮಾಡೋರು ತಡೆದ್ರೆ ಜಾಗ್ರತೆ, ನೆನಪಿಟ್ಕೊಳ್ಳಿ. ಮಧು ಬಂಗಾರಪ್ಪ ಏನ್ ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ ಆಸ್ ಇಟ್ ಈಸ್. ಎಕ್ಸಾಮ್ ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದ್ರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗುತ್ತೆ. ಅಲ್ಲ